ಯಾವಾಗಲೂ ಇಂಟೆಲಿಜೆನ್ಸ್ ಅಂದರೆ ಫೀಲಿಂಗ್ ಅಂದರೆ ಆ ಒಳಗಡೆ ಇರುವ ಎನರ್ಜಿ ಏನಿದೆ, ಇಂಟೆಲಿಜೆನ್ಸ್, ದಟ್ ಗೋಸ್ ಟುಗೆದರ್ ವಿತ್ ಲವ್. ಅದು ಪ್ರೇಮದ ಜೊತೆಗೆ ಹರಿಯುವಂಥದ್ದು. ಆದರೆ ಇದು ಯೋಚನೆಗಳು ಪ್ರೇಮದ ಜೊತೆ ಹರಿಯಲ್ಲ. ಯಾವಾಗಲೂ ಯೋಚನೆ ಇಂಟೆಲಿಜೆನ್ಸ್ ಅಲ್ಲ. ಥಾಟ್ ಈಸ್ ನಾಟ್ ಇಂಟೆಲಿಜೆನ್ಸ್, ಫೀಲಿಂಗ್ ಇಸ್ ಇಂಟೆಲಿಜೆನ್ಸ್. ಇದನ್ನು ತಿಳ್ಕೊಳ್ಳದೆ ಇದ್ರೆ ತುಂಬ ನಾವು ಮಾಯೆನಲ್ಲಿ ಸಫರ್ ಮಾಡ್ತೀವಿ. ಡೀಪ್ ಇಲ್ಯೂಷನ್ ಅಂದ್ರೆ ಏನು? ಯಾವಾಗಲೂ ಒಂದು ಹೋಪಲ್ಲಿ ಜೀವನ ಮಾಡೋದು. ವರ್ಸ್ಟ್ ಅದು. ಹೋಪ್ ಇರಬೇಕು. ಹೋಪ್ ಹೋದ್ರೆ ಫ್ಯೂಚರ್ ಯಾವಾಗ್ಲೂ ಪ್ರೆಸೆಂಟನ್ನು ಹೆಲ್ ಮಾಡಿಕೊಂಡು, ಪ್ರೆಸೆಂಟನ್ನು ನರಕ ಮಾಡಿಕೊಂಡು ಯಾಕೆ ಬದುಕಿದ್ಯಾ ಅಂದರೆ ನಾಳೆಗೋಸ್ಕರ ಅಂತ. ಅಂದರೆ ಟುಮಾರೋ, ಫ್ಯೂಚರ್ ಎಲ್ಲಾನು. ಅಂದರೆ ನಾವು ಸತ್ಯದಲ್ಲಿ ಬದುಕೋದೇ ಇಲ್ಲ. ನಾವು ಬದುಕ್ತಾ ಇರೋದೇ ಸುಳ್ಳಿಂದ, ನಾವು ಎಕ್ಸಿಸ್ಟ್ ಆಗಿರೋದೇ ಸುಳ್ಳಿಂದ. ಡ್ರೀಮ್ಸ್ ಅಂದರೆ ಫ್ಯೂಚರ್ ಎಲ್ಲ ಅದರಲ್ಲೇ ಬದುಕಿರೋದು. ಅದು ನಮಗೆ ಗೊತ್ತಾಗಬೇಕು. ನಾವು ಯಾಕೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಜೀವನ, ಯಾತಕ್ಕೆ ಈ ಪ್ರೆಸೆಂಟ್ ಮೂಮೆಂಟ್ ಒಂದು ಹೆಲ್ ಆಗಿದೆ, ಯಾತಕ್ಕೆ ಇದು ನರ್ಕ ಆಗಿದೆ, ಆ ನರ್ಕನ ಎಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಬದುಕಿರೋದು ನಾಳೆಗೋಸ್ಕರ ಅಂತ ಯಾರಿರ್ತಾರೋ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರು ಇವತ್ತನ್ನ ನರ್ಕ ಮಾಡ್ಕೊಂಡಿರ್ತಾರೆ. ಇದು ಕಂಟಿನ್ಯೂಸ್ ಡ್ರೀಮಿಂಗ್ ಅಂತ. ಡ್ರೀಮ್ ಅಂತ ಕರೆಂಟ್ ತರ ಅದು. ಆ ಡ್ರೀಮ್ ಕರೆಂಟ್ ಗೋಸ್ ಆನ್ ವಿದಿನ್ ಯು. ಅದಕ್ಕೆ ಹೇಳ್ತಾರೆ ಮೆಡಿಟೇಷನ್ಗೆ ಫ್ರಮ್ ಡ್ರೀಮ್ ಟು ನೋ ಡ್ರೀಮ್ ಈಸ್ ಮೆಡಿಟೇಷನ್.